ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ನೀವು ಅನಕ್ಷರಸ್ಥರು, ಹಳ್ಳಿಯವರು ಎಂದು ಪ್ರತಿದಿನ ಮಾತು ಮಾತಿಗೂ ಅತ್ತೆಯನ್ನು ಅವಮಾನ ಮಾಡ್ತಾ ಇದ್ಲು. ಒಂದು ದಿನ ಅತ್ತೆಯ ಸತ್ಯವನ್ನು ತಿಳಿದು ಆಕೆಯ ಕಾಲಿನ ಮೇಲೆ ಬಿದ್ದು, ಅತ್ತೆ, ನನ್ನನ್ನು ಕ್ಷಮಿಸಿಬಿಡಿ ಅಂತ ಕೇಳ್ಕೊಳ್ತಾ ಇದ್ಲು. ಸರೋಜಮ್ಮ ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆಲ್ಲ ಎದ್ದು ಮನೆಯ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ರು. ಅಂದು ಕೂಡ ಅವರು ಬೆಳಿಗ್ಗೆ 5 ಗಂಟೆಗೆ ಅಡುಗೆ ಮನೆಯಲ್ಲಿ ನಿಧಾನವಾಗಿ ಕೆಲಸ ಮಾಡುತ್ತಾ ಟೀ ರೆಡಿ ಮಾಡ್ತಾ ಇದ್ರು. ಸೌಂಡ್ ಆದ್ರೆ ಮಗ ಮತ್ತು ಸೊಸೆ ಎಲ್ಲಿ ಎದ್ದೇಳ್ತಾರೋ ಏನೋ ಅಂತ. ಆದರೆ ಸ್ವಲ್ಪ ಸಮಯದಲ್ಲೇ ರೂಮಿನಿಂದ ಜೋರಾದ ಶಬ್ದ ಕೇಳಿ ಬರುತ್ತೆ. ಅತ್ತೆ ಅಂತ ಸರೋಜಮ್ಮ ತಕ್ಷಣ ಕಪ್ಪಲ್ಲಿ ಟೀ ತೆಗೆದುಕೊಂಡು ರೂಮಿನ ಕಡೆ ಹೋಗ್ತಾರೆ. ಸುಮಾ ಮಂಚದ ಮೇಲೆ ಕುಳಿತು ಮೊಬೈಲ್ ನೋಡ್ತಾ ಇದ್ಲು. ಅವಳ ಮುಖದ ಮೇಲೆ ಬೇಸರ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಅವಳು ಬೇಸರವಾಗಿ ಕೇಳಿದ್ಲು, ಎಷ್ಟು ಲೇಟ್ ಮಾಡ್ತಾ ಇದ್ದೀರಾ ಟೀ ತೆಗೆದುಕೊಂಡು ಬರಲು? ನನ್ನ ಮೂಡೆಲ್ಲ ಹಾಳಾಗೋಯ್ತು ನಿಮ್ಮಿಂದ ಅಂತ ಹೇಳ್ತಾ ಇದ್ಲು. ಸರೋಜಮ್ಮ ಶಾಂತವಾಗಿ ಹೇಳ್ತಾರೆ, ಮಗಳೇ, ಈಗ ಇನ್ನೂ 5 ಗಂಟೆಯಷ್ಟೇ. ಸುಮಾ ಕೋಪವಾಗಿ, ನಿಮ್ಗೆ ಗೊತ್ತು ಟೈಮಿನ ಬಗ್ಗೆ? ಸಿಟಿಯಲ್ಲಿದ್ರು ಹಳ್ಳಿಯವರ ರೀತಿ ಆಲೋಚನೆ ಮಾಡ್ತೀರಾ ನೀವು? ಸರೋಜಮ್ಮ ಹೇಳಿದ್ರು, ತಗೋ ಮಗಳೇ, ಟೀಯನ್ನು ಕುಡಿ ಅಂತ ಕೊಡ್ತಾರೆ. ಸುಮಾ ಕಪ್ಪನ್ನು ತೆಗೆದುಕೊಳ್ಳುತ್ತಾ ಹೇಳಿದ್ಲು, ನಿನ್ನೆ ನೀವು ಮಾಡಿದ ಸಾಂಬಾರು ಮತ್ತು ಪಲ್ಯ ಒಂದು ಚೂರು ಕೂಡ ಚೆನ್ನಾಗಿರ್ಲಿಲ್ಲ. ನಂಗೆ ಅನ್ಸುತ್ತೆ ನಿಮ್ಮಿಂದ ಯಾವುದೇ ಒಂದು ಕೆಲಸ ಸರಿಯಾಗಿ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಸೊಸೆಯ ಈ ಕಠೋರವಾದ ಮಾತುಗಳನ್ನು ಕೇಳಿ ಸರೋಜಮ್ಮ ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಳ್ತಾ ಇದ್ರು. ಯಾಕೆಂದ್ರೆ ಅವರಿಗೆ ಇದೆಲ್ಲ ಅಭ್ಯಾಸವಾಗಿ ಬಿಟ್ಟಿತ್ತು. ಅದೇ ಸಮಯಕ್ಕೆ ರಮೇಶ್ ವಾಶ್ರೂಮ್ನಿಂದ ಹೊರಗೆ ಬರ್ತಾನೆ. ಅವನು ಅಮ್ಮನನ್ನು ನೋಡಿ, ಅಮ್ಮ, ನೀವು ಇಷ್ಟು ಬೆಳಿಗ್ಗೆ ಎದ್ದು ಮತ್ತೆ ಕೆಲಸ ಶುರು ಮಾಡಿಬಿಟ್ರಾ ಅಂತ ಕೇಳ್ತಾನೆ. ಸರೋಜಮ್ಮ ನಗು ನಗುತ್ತಾ, ಮಗ, ನನಗಿದೆಲ್ಲ ಅಭ್ಯಾಸವಾಗ್ಬಿಟ್ಟಿದೆ. ಇಷ್ಟಕ್ಕೂ ಮನೆಯಲ್ಲಿ ಸುಮ್ಮನೆ ಕುಳಿತು ಮಾಡೋದಾದ್ರೂ ಏನಿದೆ ಹೇಳು? ರಮೇಶ್ ಏನು ಮಾತನಾಡಲಿಲ್ಲ. ಅವನು ಕೇವಲ ನಕ್ಕು ಸುಮ್ಮನಾದ. ಆದ್ರೆ ಸುಮಾ ಹೇಳಿದ್ಲು, ನೀವೇ ನಿಮ್ಮ ಅಮ್ಮನಿಗೆ ಅರ್ಥ ಮಾಡಿಸಿ. ಎಲ್ಲ ಕೆಲಸಗಳನ್ನು ಹಳೆಯ ಕಾಲದವರ ರೀತಿ, ಹಳ್ಳಿಯವರ ರೀತಿ ಮಾಡ್ತಾ ಇದ್ದಾರೆ. ಈಗಿನ ಕಾಲದ ಮಾಡರ್ನ್ ಜನ ಹೇಗೆ ಇರ್ತಾರೆ, ಇವರಿಗೆ ಏನೂ ಗೊತ್ತಾಗೋದೇ ಇಲ್ಲ. ರಮೇಶ್ ಅಂದುಕೊಳ್ತಾ ಇದ್ದ, ಮನೆಯಲ್ಲಿ ಸುಮ್ಮನೆ ಗಲಾಟೆ ಆಗೋದು ಬೇಡ ಅಂತ. ಅವನು ಹೇಳ್ತಾನೆ, ಅಮ್ಮನಿಗೆ ಹೇಗೆ ಬರುತ್ತೋ ಅವರು ಹಾಗೆ ಮಾಡ್ತಾರೆ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ನಿಮ್ಮಿಂದ ಇದೇ ಕಷ್ಟ. ಪ್ರತಿಯೊಂದು ಮಾತಿನಲ್ಲೂ ನಿಮ್ಮ ಅಮ್ಮ ಸರಿಯಾಗಿದ್ದಾರೆ ಅಂತ ನಿಮಗೆ ಅನ್ಸುತ್ತೆ. ಆಗ ಸರೋಜಮ್ಮ ಹೇಳ್ತಾರೆ, ಇಲ್ಲ ಮಗ, ಸೊಸೆ ಸರಿಯಾಗೇ ಹೇಳ್ತಾ ಇದ್ದಾಳೆ. ನಾನು ಹಳ್ಳಿಯಿಂದ ಬಂದವಳು. ನನಗೆ ಈ ನಗರದ ಜನರ ಬಗ್ಗೆ ಏನೂ ಗೊತ್ತಿಲ್ಲ ಬಿಡು. ಸುಮಾ ನಗುತ್ತಾ, ಒಳ್ಳೇದಾಯ್ತು ಬಿಡಿ, ನಿಮಗೆ ನಿಮ್ಮ ಸತ್ಯ ಆದರೂ ಗೊತ್ತಾಯ್ತಲ್ಲ ಅಂತ ಹೇಳಿದಾಗ ರಮೇಶ್ಗೆ ಹೆಂಡತಿಯ ಮಾತುಗಳು ಸ್ವಲ್ಪ ಕೂಡ ಇಷ್ಟವಾಗಲಿಲ್ಲ. ಆದರೂ ಅವನು ಸುಮ್ಮನೆ ಇದ್ದ. ಸ್ವಲ್ಪ ಸಮಯದ ನಂತರ ರಮೇಶ್ ರೆಡಿಯಾಗಿ ಹೊರಗೆ ಹೋಗಬೇಕಾದ್ರೆ ರಮೇಶ್ ಹೇಳ್ತಾನೆ, ಅಮ್ಮ, ಈ ದಿನ ನಾನು ಸ್ವಲ್ಪ ಲೇಟಾಗಿ ಬರ್ತೀನಿ. ಆಫೀಸಿನಲ್ಲಿ ನಮಗೆ ಒಂದು ಅರ್ಜೆಂಟ್ ಮೀಟಿಂಗ್ ಇದೆ ಅಂತ. ಸರೋಜಮ್ಮ ಎಷ್ಟೋ ಪ್ರೀತಿಯಿಂದ ಹೇಳ್ತಾರೆ, ಆಯ್ತು ಮಗ, ನೀನು ಹುಷಾರಾಗಿ ಹೋಗಿ ಬಾ. ರಮೇಶ್ ಕೆಲಸದ ಮೇಲೆ ಹೋದ ನಂತರ ಈಗ ಮನೆಯಲ್ಲಿ ಮತ್ತೆ ನಿಶ್ಶಬ್ದ ಆವರಿಸಿತು. ಸುಮಾ ಮತ್ತೆ ಮೊಬೈಲನ್ನು ನೋಡುತ್ತಾ ಕುಳಿತು ಬಿಟ್ರು. ಸರೋಜಮ್ಮ ಸೈಲೆಂಟ್ ಆಗಿ ಅಡಿಗೆ ಮನೆಗೆ ಹೋಗಿ ತನ್ನ ಕೆಲಸವನ್ನು ತಾನು ಮಾಡಿಕೊಳ್ತಾ ಇದ್ರು. ಸ್ವಲ್ಪ ಸಮಯದ ನಂತರ ಸುಮಾ ಅಡಿಗೆ ಮನೆಗೆ ಬರ್ತಾಳೆ. ಅವಳು ನೋಡ್ತಾ ಇದ್ಲು ಅತ್ತೆ ಕೈಯಿಂದ ಬಟ್ಟೆ ಒಗೆಯೋದನ್ನ. ಸುಮಾ ತಕ್ಷಣ ಹೇಳ್ತಾಳೆ, ನಿಮಗೆ ಎಷ್ಟು ಸಾರಿ ಹೇಳಬೇಕು, ಮನೆಯಲ್ಲಿ ವಾಷಿಂಗ್ ಮಿಷಿನ್ ಇದೆ, ಅದರಲ್ಲಿ ಬಟ್ಟೆ ಒಗೀರಿ ಅಂತ. ಸರೋಜಮ್ಮ ಹೇಳ್ತಾರೆ, ಮಗಳೇ, ಮಿಷಿನ್ನಲ್ಲಿ ಹಾಕೋದಕ್ಕಿಂತ ಮೊದಲು ಕೈಯಲ್ಲಿ ಸ್ವಲ್ಪ ಉಜ್ಜಿ ಹಾಕಿದ್ರೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಲ್ವಾ? ಸುಮಾ ತಲೆಯ ಮೇಲೆ ಕೈ ಇಟ್ಕೊಂಡು, ನಿಮ್ಮ ಜೊತೆ ಮಾತನಾಡೋದೇ ವೇಸ್ಟು. ನೀವು ನಿಮಗೆ ಅನ್ನಿಸಿದ್ದನ್ನೇ ಮಾಡ್ತೀರಾ ಹಳ್ಳಿಯವರ ರೀತಿ ಎಂದು ಹೇಳಿ ಅವಳು ತನ್ನ ರೂಮ್ಗೆ ಹೊರಟು ಹೋಗ್ತಾಳೆ. ಸರೋಜಮ್ಮ ತಲೆ ಬಗ್ಗಿಸಿಕೊಂಡು ಸೈಲೆಂಟ್ ಆಗಿ ಬಟ್ಟೆ ಒಗಿತಾ ಇದ್ರು. ಸುಮಾಗೆ ಅನ್ನಿಸ್ತಾ ಇತ್ತು, ಈ ಮನೆಯಲ್ಲಿ ತುಂಬಾ ದೊಡ್ಡ ಸಮಸ್ಯೆ ಅಂದ್ರೆ ಅದು ಕೇವಲ ನಮ್ಮ ಅತ್ತೆ ಮಾತ್ರ. ಆಕೆ ಮನೆಯಲ್ಲಿದ್ದರೆ ಏನು ಸರಿಯಾಗಿ ನಡೆಯೋದಿಲ್ಲ ಅಂತ. ಮಧ್ಯಾಹ್ನ ಸರೋಜಮ್ಮ ಅಡಿಗೆ ತಯಾರಿಸಿ ಸುಮಾನ ಕರೀತಾರೆ ಊಟಕ್ಕಾಗಿ. ಸುಮಾ ಅಡಿಗೆಯನ್ನು ನೋಡಿದ ತಕ್ಷಣ, ಈ ದಿನ ಕೂಡ ಅದೇ ಸಾಂಬಾರು, ಅದೇ ಪಲ್ಯನ? ಸರೋಜಮ್ಮ ಹೇಳಿದ್ರು, ಮಗಳೇ, ಈ ದಿನ ನಾನು ಮಾರ್ಕೆಟ್ಗೆ ಹೋಗೋದಕ್ಕಾಗಲಿಲ್ಲ. ಆದ್ದರಿಂದ ಮನೆಯಲ್ಲಿರುವ ಸಾಮಾನುಗಳಿಂದನೇ ಅಡಿಗೆ ತಯಾರಿಸಿದೆ ಅಂತ. ಸುಮಾ ಕೋಪವಾಗಿ ಹೇಳ್ತಾಳೆ, ಅತ್ತೆ, ನಿಮ್ಮ ಆಲೋಚನೆಗಳು ಕೂಡ ನಿಮ್ಮಂತೆಯೇ ಚಿಕ್ಕವು. ಈ ಊಟ ಕೂಡ ನಿಮ್ಮಂತೆಯೇ ಇದೆ. ಸರೋಜಮ್ಮ ಏನೂ ಹೇಳಲಿಲ್ಲ. ಆಕೆ ಸೈಲೆಂಟ್ ಆಗಿ ಅಡಿಗೆ ಮನೆಗೆ ಹೊರಟೋಗ್ತಾರೆ. ರಾತ್ರಿ ರಮೇಶ್ ಮನೆಗೆ ಬಂದಾಗ ಅವನ ಮುಖದಲ್ಲಿ ಚಿಂತೆ ಎದ್ದು ಕಾಣಿಸ್ತಾ ಇತ್ತು. ಸುಮಾ ಕೇಳಿದ್ಲು, ಏನಾಯ್ತು ರೀ ಅಂತ.
ರಮೇಶ್ ಬ್ಯಾಗ್ ಇಡ್ತಾ ಹೇಳ್ತಾನೆ, ಕಂಪನಿಯ ಪರಿಸ್ಥಿತಿ ಸ್ವಲ್ಪ ಕೂಡ ಚೆನ್ನಾಗಿಲ್ಲ. ಮುಂದಿನ ತಿಂಗಳು ಕೆಲವು ಜನರ ಕೆಲಸ ಹೊರಟೋಗುತ್ತೆ. ನನ್ನ ಕೆಲಸ ಕೂಡ ಹೋಗಬಹುದು ಅಂತ ರಮೇಶ್ ಹೇಳಿದಾಗ ಸುಮಾ ಕೋಪದಿಂದ, ನನಗೆ ಚೆನ್ನಾಗಿ ಗೊತ್ತು ನಿನ್ನ ಈ ಚಿಕ್ಕ ಯೋಚನೆ ನಿನ್ನನ್ನು ಯಾವತ್ತೂ ಮುಂದುವರಿಯಲು ಬಿಡೋದಿಲ್ಲ ಅಂತ. ರಮೇಶ್ ಶಾಕ್ ಆಗ್ತಾನೆ. ಇದರಲ್ಲಿ ನಂದೇನು ತಪ್ಪಿದೆ ಅಂತ ಕೇಳಿದಾಗ ಸುಮಾ ಹೇಳಿದ್ಲು, ತಪ್ಪು ನಿನ್ನದಲ್ಲ, ನಿನ್ನನ್ನು ಹೆತ್ತು ಸಾಕಿದವರದ್ದು ತಪ್ಪು. ಅವಳು ಈಗ ಕೋಪವಾಗಿ ಜೋರಾಗಿ ಹೇಳ್ತಾಳೆ. ಅಡಿಗೆ ಮನೆಯ ಕಡೆಯೇ ನೋಡುತ್ತಾ, ನಿನ್ನ ಅಮ್ಮ ನಿನ್ನನ್ನು ಇನ್ನೂ ಸ್ವಲ್ಪ ಜಾಗ್ರತೆಯಿಂದ ಬುದ್ಧಿವಂತಿಕೆಯಿಂದ ಬೆಳೆಸಿದ್ದಿದ್ರೆ ಈ ದಿನ ನೀನು ಇಷ್ಟು ಸಣ್ಣ ಕೆಲಸದಲ್ಲಿ ಇರ್ತಾ ಇರಲಿಲ್ಲ. ಹಳ್ಳಿಯವರ ಈ ಚಿಕ್ಕ ಆಲೋಚನೆಯಿಂದ ಇದೇ ರೀತಿಯೇ ಆಗೋದು. ಈ ಮಾತು ಕೇಳಿ ಸರೋಜಮ್ಮ ಕೂಡ ಶಾಕ್ ಆಗಿ ಹಾಗೆಯೇ ನಿಂತು ಬಿಟ್ಟಿದ್ರು. ಅವರ ಕಣ್ಣುಗಳು ತುಂಬಿ ಬಂದಿತ್ತು. ಆದರೂ ಆಕೆ ಏನೂ ಮಾತನಾಡಲಿಲ್ಲ. ಆ ಮನೆಯಲ್ಲಿ ಈಗ ಮೌನ ಆವರಿಸಿತ್ತು. ಎಲ್ಲರೂ ಬೇಸರವಾಗಿ ಮುಖ ತಿರುಗಿಸಿಕೊಂಡು ಕುಳಿತುಕೊಂಡಿದ್ರು. ಆಗಲೇ ಅಲ್ಲಿಗೆ ಒಂದು ದೊಡ್ಡ ಕಾರು ಬಂದಿತ್ತು. ರಮೇಶ್ ಮತ್ತು ಸುಮಾ ಇಬ್ಬರು ಆ ಕಾರನ್ನು ಗಮನಿಸ್ತಾರೆ. ಆ ಏರಿಯಾದಲ್ಲಿ ಅಂತಹ ಐಷಾರಾಮಿ ದೊಡ್ಡ ಕಾರುಗಳು ತುಂಬಾ ಅಪರೂಪವಾಗಿ ಬರ್ತಾ ಇದ್ವು. ಸುಮಾ ತಕ್ಷಣ ಎದ್ದು ಕಿಟಕಿಯಿಂದ ನೋಡ್ತಾಳೆ, ಯಾರ ಮನೆಗೆ ಬಂದಿರೋದು ಅಂತ. ಆ ಕಾರು ಅವರ ಮನೆಯ ಎದುರುಗಡೆನೆ ನಿಂತ್ಕೊಂಡಿತ್ತು. ಇದನ್ನು ಆಶ್ಚರ್ಯವಾಗಿ ನೋಡ್ತಾನೆ ಇದ್ಲು ಸುಮಾ. ಈಗ ಸುಮಾ ಹೇಳ್ತಾಳೆ, ಇಷ್ಟು ದೊಡ್ಡ ಕಾಸ್ಟ್ಲಿ ಕಾರು ನಮ್ಮ ಮನೆಯ ಎದುರುಗಡೆ ಯಾಕೆ ಬಂದು ನಿಂತ್ಕೊಂಡಿದೆ ಅಂತ. ಆಗಲೇ ರಮೇಶ್ ಕೂಡ ಎದ್ದು ಬಂದು ನೋಡ್ತಾನೆ. ಕಾರಿನೊಳಗಿಂದ ಸುಮಾರು 55 ವರ್ಷದ ಒಬ್ಬ ವ್ಯಕ್ತಿ ಕೆಳಗೆ ಇಳಿದು ನಡೆದುಕೊಂಡು ಬರ್ತಾ ಇದ್ರು. ಸುಮಾ ಆಶ್ಚರ್ಯವಾಗಿ ಹೇಳ್ತಾಳೆ, ಇವರು ಯಾರು? ನೋಡಲು ದೊಡ್ಡ ಕೋಟೀಶ್ವರನ ಹಾಗೆ ಕಾಣ್ತಾ ಇದ್ದಾರೆ ಅಂತ. ರಮೇಶ್ ಕೂಡ ಆತನನ್ನೇ ಗಮನಿಸ್ತಾ ಇದ್ದ, ಯಾರಿರಬಹುದು ಅಂತ ಹೇಳಿ. ಅವರ ಮನೆಯ ಕಾಲಿಂಗ್ ಬೆಲ್ ಸೌಂಡ್ ಆದಾಗ ರಮೇಶ್ ಬಾಗಿಲು ತೆಗೆದು, ಹೇಳಿ ಸರ್, ನಿಮಗೆ ಯಾರು ಬೇಕಾಗಿತ್ತು ಅಂತ ಕೇಳ್ತಾನೆ. ಆಗ ಅಲ್ಲೇ ನಿಂತಿದ್ದ ಸರೋಜಮ್ಮನನ್ನು ನೋಡ್ತಾರೆ ವಿಜಯ್. ಅವರು ತಕ್ಷಣ ಒಳಗೆ ಬಂದು ಸರೋಜಮ್ಮನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾ ಇದ್ರು. ಇದನ್ನು ನೋಡಿದ ರಮೇಶ್ ಮತ್ತು ಸುಮಾ ಇಬ್ಬರು ಶಾಕ್ ಆಗ್ಬಿಟ್ಟಿದ್ರು. ಆ ವ್ಯಕ್ತಿ ತುಂಬಾ ಗೌರವವಾಗಿ ಮಾತನಾಡ್ತಾ ಇದ್ರು. ಅಮ್ಮ, ನೀವು ನನ್ನನ್ನು ಗುರುತಿಸಲಿಲ್ವಾ? ಸರೋಜಮ್ಮ ಸ್ವಲ್ಪ ಸಮಯ ಆತನನ್ನೇ ಗಮನಿಸ್ತಾ ಇದ್ರು. ನಂತರ ಹೇಳ್ತಾರೆ, ಮಗ, ನಿನ್ನನ್ನು ಎಲ್ಲೋ ನೋಡಿದ ಹಾಗಿದೆ, ಆದ್ರೆ ನಿನ್ನ ಗುರುತು ಸಿಗ್ತಾ ಇಲ್ಲ, ನನಗೆ ನೆನಪು ಬರ್ತಾ ಇಲ್ಲ ಅಂತ ಹೇಳಿದಾಗ ಆ ವ್ಯಕ್ತಿ ಸಣ್ಣದಾಗಿ ನಗುತ್ತಾ, ಅಮ್ಮ, ನಾನು ವಿಜಯ್. ಆ ಹೆಸರು ಕೇಳಿದ ತಕ್ಷಣ ಸರೋಜಮ್ಮನಿಗೆ ಎಷ್ಟೋ ಸಂತೋಷವಾಯಿತು. ಅವರು ತಕ್ಷಣ ಹೇಳ್ತಾರೆ, ವಿಜಯ್, ಇದು ನೀನೇನ ಮಗ ಅಂತ. ಹೌದು ಅಮ್ಮ, ನಾನು ಅದೇ ವಿಜಯ್. ಹಲವು ವರ್ಷಗಳ ಮೊದಲು ನೀವು ನನಗೆ ಆಶ್ರಯವನ್ನು ಕೊಟ್ಟಿದ್ರಿ ಅಂತ ಹೇಳಿ ಅವರ ಕಾಲಿಗೆ ಪ್ರಣಾಮಗಳನ್ನು ಮಾಡ್ತಾನೆ. ಇದನ್ನು ನೋಡಿ ರಮೇಶ್ ಮತ್ತು ಸುಮಾ ಶಾಕ್ ಆಗಿ ಬಾಯಿ ಬಿಟ್ಕೊಂಡೇ ನೋಡ್ತಾ ಇದ್ರು. ಅವರಿಗೆ ಏನು ಅರ್ಥವಾಗಲಿಲ್ಲ. ಇಷ್ಟು ದೊಡ್ಡ ಶ್ರೀಮಂತ ವ್ಯಕ್ತಿ ಯಾಕೆ ಈಕೆಯ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಅಮ್ಮ ಅಂತ ಬೇರೆ ಕರಿತಾ ಇದ್ದಾನೆ ಅಂತ. ಅಮ್ಮ, ಇಷ್ಟು ವರ್ಷದ ನಂತರ ನಿಮ್ಮನ್ನು ನೋಡಿ ನನಗೆ ತುಂಬಾ ಸಂತೋಷವಾಯಿತು ಅಂತ ಹೇಳಿದಾಗ ಸರೋಜಮ್ಮನಿಗೂ ಕೂಡ ಹಳೆಯ ನೆನಪುಗಳು ಬರ್ತಾ ಇದ್ವು. ಅವರು ಹೇಳಿದ್ರು, ಮಗ, ನೀನು ತುಂಬಾ ದೊಡ್ಡ ಮನುಷ್ಯನಾಗಿದೆಯಾ. ಅಮ್ಮ, ಆ ದಿನ ನೀವು ನನ್ನ ಕೈ ಹಿಡಿಯಲಿಲ್ಲ ಅಂದಿದ್ರೆ ಈ ದಿನ ನಾನು ಯಾವುದೋ ಬೀದಿಗಳಲ್ಲಿ ಸುತ್ತಾಡ್ತಾ ಇರ್ತಾ ಇದ್ದೆ ಅಂತ ಹೇಳಿದಾಗ ರಮೇಶ್ ಮತ್ತು ಸುಮಾ ಇಬ್ಬರು ಆಶ್ಚರ್ಯದಿಂದ ಏನೂ ಅರ್ಥವಾಗದೆ ಸೈಲೆಂಟ್ ಆಗಿ ನೋಡ್ತಾನೆ ನಿಂತ್ಕೊಂಡಿದ್ರು. ಈಗ ರಮೇಶ್ ಕೇಳ್ತಾನೆ, ಸರ್, ನೀವು ಯಾರು? ವಿಜಯ್ ನಗುತ್ತಾ, ನೀನು ರಮೇಶ್ ಅಲ್ವಾ? ಈ ಮಾತು ಕೇಳಿದ ತಕ್ಷಣ ರಮೇಶ್ ಕೂಡ ಶಾಕ್ ಆಗ್ತಾನೆ. ಹೌದು ಸರ್, ನಾನು ರಮೇಶ್. ಆದರೆ ನೀವು ಯಾರು? ನಿಮಗೆ ನನ್ನ ಹೆಸರು ಹೇಗೆ ಗೊತ್ತು ಅಂತ ಕೇಳಿದಾಗ ವಿಜಯ್ ನಗುತ್ತಾ, ಯಾಕೆಂದ್ರೆ ಇವರು ನನ್ನ ಅಮ್ಮ. ಅಮ್ಮ ತನ್ನ ಮಕ್ಕಳ ಬಗ್ಗೆ ಎಲ್ಲವನ್ನೂ ಹೇಳ್ತಾರಲ್ವಾ. ವಿಜಯ್ ಆ ಮನೆಯನ್ನೇ ಗಮನಿಸುತ್ತಾ ಹೇಳಿದ್ರು, ಅಮ್ಮ, ನೀವು ನನ್ನನ್ನು ಒಳಗೆ ಕುಳಿತುಕೊಳ್ಳಲು ಸಹ ಹೇಳಲೇ ಇಲ್ಲ ಅಂತ. ಅಯ್ಯೋ ಮಗ, ನಾನೊಬ್ಳು ನೋಡು, ನಿನಗೆ ಕುಳಿತುಕೊಳ್ಳಕ್ಕೆ ಹೇಳಲೇ ಇಲ್ಲ. ಬಾ ಮಗ, ಇಲ್ಲಿ ಕುಳಿತುಕೋಬಾ ಅಂತ ಹೇಳ್ತಾರೆ ಸರೋಜಮ್ಮ. ಅಮ್ಮ, ನಿನಗೆ ನೆನಪಿಲ್ವೇನೋ, ಆದರೆ ನನಗೆ ಎಲ್ಲವೂ ನೆನಪಿದೆ. ಸುಮಾರು 30 ವರ್ಷದ ಮೊದಲು ನಾನು ಬೀದಿಗಳಲ್ಲಿ ಸುತ್ತಾಡ್ತಾ ಇದ್ದೆ. ನನ್ನ ಬಳಿ ಇರಲು ಜಾಗವಿರಲಿಲ್ಲ, ತಿನ್ನಲು ಕೂಡ ಏನೂ ಇರಲಿಲ್ಲ. ಆ ಸಮಯದಲ್ಲಿ ನನ್ನವರು ಅಂತ ನನಗೆ ಯಾರೂ ಇರಲಿಲ್ಲ. ಆದರೆ ಆ ಸಮಯದಲ್ಲೇ ನೀವು ನನ್ನನ್ನು ನೋಡಿದ್ರಿ ಅಂತ ಹೇಳ್ತಾ ಇರಬೇಕಾದ್ರೆ ಸರೋಜಮ್ಮ ಕೂಡ ಹಳೆಯ ಎಲ್ಲವನ್ನೂ ನೆನೆಸಿಕೊಳ್ಳಲು ಪ್ರಯತ್ನ ಪಡ್ತಾ ಇದ್ರು. ಅಮ್ಮ, ಆ ದಿನ ನೀವು ನನ್ನನ್ನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗಿ ಊಟ ಹಾಕಿದ್ರಿ. ನೀವು ಆ ದಿನ ಹೇಳಿದ್ರಿ, ಮಗ, ಕಷ್ಟಪಟ್ಟರೆ ಜೀವನ ಖಂಡಿತ ಬದಲಾಗುತ್ತೆ ಅಂತ.
ರಮೇಶ್ ಮತ್ತು ಸುಮಾ ಇಬ್ಬರು ಎಷ್ಟು ಆಶ್ಚರ್ಯದಿಂದ ಅವರ ಮಾತುಗಳನ್ನೇ ಕೇಳಿಸ್ಕೊಳ್ತಾ ಇದ್ರು. ಅಮ್ಮ, ನೀವು ಆ ದಿನ ನಿಮ್ಮ ಒಡವೆಗಳನ್ನು ಮಾರಿ ನನಗೆ ವಿದ್ಯೆಯನ್ನು ಕೊಟ್ರಿ. ಈ ಮಾತು ಕೇಳಿದ ತಕ್ಷಣ ಸುಮಾಳ ಮುಖದಲ್ಲಿದ್ದ ಭಾವನೆಗಳೆಲ್ಲ ಬದಲಾಗ್ಬಿಟ್ವು. ಅವಳಿಗೆ ನಂಬಲೇ ಸಾಧ್ಯವಾಗಲಿಲ್ಲ. ಯಾವ ಮಹಿಳೆಯನ್ನು ಅವಳು ಹಳ್ಳಿಯವರು ಅನಕ್ಷರಸ್ತೆ ಎಂದು ಪ್ರತಿದಿನ ಅವಮಾನಿಸುತ್ತಿದ್ಲು, ಆ ಮಹಿಳೆ ಒಬ್ಬರ ಜೀವನವನ್ನೇ ಬದಲಾಯಿಸಿಬಿಟ್ಟಿದ್ಲು ಅಂತ. ವಿಜಯ್ ಎಷ್ಟೋ ಭಾವುಕರಾಗಿ ಹೇಳ್ತಾರೆ, ಅಮ್ಮ, ಈ ದಿನ ನಾನು ಏನನ್ನಾದರೂ ಸಾಧಿಸಿದ್ರೆ ಅದು ಕೇವಲ ನಿಮ್ಮಿಂದಲೇ. ವಿಜಯ್ ರಮೇಶ್ನನ್ನು ನೋಡಿ ಹೇಳ್ತಾರೆ, ನನಗೆ ಗೊತ್ತಾಯ್ತು ನಿನ್ನ ಕೆಲಸ ಇಕ್ಕಟ್ಟಿನಲ್ಲಿ ಇದೆ ಅಂತ. ಆ ಮಾತು ಕೇಳಿ ತುಂಬಾ ಶಾಕ್ ಆಗಿದ್ದ ರಮೇಶ್. ಅವನಿಗೆ ಅರ್ಥನೇ ಆಗಲಿಲ್ಲ ಈ ವಿಷಯ ಇವರಿಗೆ ಹೇಗೆ ಗೊತ್ತಾಯ್ತು ಅಂತ. ತಕ್ಷಣ ರಮೇಶ್ ಹೇಳ್ತಾನೆ, ಹೌದು ಸರ್, ಸದ್ಯಕ್ಕೆ ಕಂಪನಿಯ ಪರಿಸ್ಥಿತಿ ಸ್ವಲ್ಪ ಸರಿಯಿಲ್ಲ. ವಿಜಯ್ ಶಾಂತವಾಗಿ ತಲೆಯಾಡಿಸುತ್ತಾ, ನನಗೆ ಗೊತ್ತು, ಇತ್ತೀಚೆಗೆ ತುಂಬಾ ಕಂಪನಿಗಳ ಪರಿಸ್ಥಿತಿ ಇದೇ ರೀತಿ ಆಗೋಗಿದೆ ಅಂತ ಹೇಳ್ತಾರೆ. ರಮೇಶ್ ಚಿಂತೆಯಿಂದ ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡು ಕುಳಿತಿದ್ದ. ಅದನ್ನು ನೋಡಿದ ವಿಜಯ್ ಹೇಳಿದ್ರು, ನೀನು ಚಿಂತೆ ಮಾಡಬೇಡ. ನಿನ್ನ ಅಮ್ಮ ಜೀವಂತವಾಗಿ ಇರೋವರೆಗೂ ನಿನಗೆ ಚಿಂತೆ ಮಾಡುವ ಅವಶ್ಯಕತೆನೇ ಬರೋದಿಲ್ಲ. ಆಶ್ಚರ್ಯವಾಗಿ ರಮೇಶ್ ಮತ್ತು ಸುಮಾ ಆತನ ಈ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸ್ತಾ ಇದ್ರು. ವಿಜಯ್ ಹೇಳ್ತಾರೆ, ನನ್ನ ಕಂಪನಿಯಲ್ಲಿ ಈ ಸಮಯದಲ್ಲಿ ಒಬ್ಬ ಒಳ್ಳೆಯ ಮತ್ತು ನಿಯತ್ತಿನ ಮನುಷ್ಯನ ಅವಶ್ಯಕತೆ ಇದೆ. ನನಗನ್ಸುತ್ತೆ ನೀನು ಆ ಕೆಲಸಕ್ಕೆ ಸರಿ ಇದ್ದೀಯಾ ಅಂತ. ರಮೇಶ್ ಶಾಕ್ ಆಗಿ ಕೇಳ್ತಾನೆ, ನೀವು ನಿಮ್ಮ ಕಂಪನಿಯಲ್ಲಿ ನನಗೆ ಕೆಲಸ ಕೊಡಬೇಕು ಅಂದುಕೊಳ್ತಾ ಇದ್ದೀರಾ? ವಿಜಯ್ ನಗುತ್ತಾ, ಕೆಲಸ ಅಲ್ಲ, ನಿನಗೆ ಜವಾಬ್ದಾರಿಯನ್ನು ಕೊಡಬೇಕು ಅಂದುಕೊಳ್ತಿದ್ದೀನಿ ಅಂತ ಹೇಳ್ತಾರೆ. ರಮೇಶ್ ತಕ್ಷಣ ಹೇಳ್ತಾನೆ, ನಾನು ಸದ್ಯಕ್ಕೆ ಅಷ್ಟು ದೊಡ್ಡ ಹುದ್ದೆಯನ್ನು ಜವಾಬ್ದಾರಿಯನ್ನು ನಿಭಾಯಿಸಲು ನನ್ನಿಂದ ಆಗೋದಿಲ್ಲ. ರಮೇಶ್, ಈ ಮಾತು ನೀನಲ್ಲ, ನಿನ್ನ ಕೆಲಸ ಹೇಳುತ್ತೆ. ಅವರು ಸರೋಜಮ್ಮನನ್ನು ನೋಡಿ ಹೇಳ್ತಾರೆ, ನನಗೆ ನನ್ನ ಅಮ್ಮನ ಸಂಸ್ಕಾರದ ಬಗ್ಗೆ ಪೂರ್ತಿ ನಂಬಿಕೆ ಇದೆ. ಆ ಮಾತು ಕೇಳಿ ಅಮ್ಮನ ಕಣ್ಣು ತುಂಬ ನೀರು ತುಂಬಿತ್ತು. ಅವರು ಹೇಳ್ತಾರೆ, ಮಗ, ನಾನು ಕೇವಲ ಮನುಷ್ಯತ್ವವನ್ನು ಮಾತ್ರ ಮಾಡಿದೆ. ವಿಜಯ್ ನಗುತ್ತಾ, ಅಮ್ಮ, ಮನುಷ್ಯತ್ವವನ್ನು ನಿಭಾಯಿಸುವುದು ಇಂದಿನ ಕಾಲದಲ್ಲಿ ಅದೇ ತುಂಬ ದೊಡ್ಡ ಕೆಲಸ. ಸುಮಾ ಸೈಲೆಂಟ್ ಆಗಿ ನಿಂತ್ಕೊಂಡಿದ್ಲು, ಆದರೆ ಅವಳ ಮನಸ್ಸಿನಲ್ಲಿ ಪದೇ ಪದೇ ಅದೇ ಮಾತುಗಳು ಓಡಾಡ್ತಾ ಇದ್ವು. ಪ್ರತಿದಿನ ಆ ಮಹಿಳೆಗೆ ಹಳ್ಳಿಯವರು ಅನಕ್ಷರಸ್ತೆ ಅಂತ ಅವಮಾನಿಸುತ್ತಿದ್ಲು. ಈ ದಿನ ಆ ಮಹಿಳೆಯೇ ಆ ಪರಿವಾರದ ದೊಡ್ಡ ತಾಕತ್ತಾಗ್ಬಿಟ್ಟಿದ್ರು. ಸರೋಜಮ್ಮ ತುಂಬಾ ಶಾಂತವಾಗಿ ಕುಳಿತುಕೊಂಡಿದ್ರು. ಅವರ ಮುಖದಲ್ಲಿ ಅವರಲ್ಲಿ ಯಾವುದೇ ಗರ್ವ ಜಂಬ ಕಾಣಿಸ್ತಾ ಇರಲಿಲ್ಲ. ವಿಜಯ್ ಒಂದು ಫೈಲನ್ನು ರಮೇಶ್ನ ಕೈಗೆ ಕೊಟ್ಟು, ಇದು ನನ್ನ ಕಂಪನಿಯ ಫೈಲು, ನೀನು ಇದನ್ನು ನಿಧಾನವಾಗಿ ಆರಾಮವಾಗಿ ಕುಳಿತು ಓದು. ನಿನಗೆ ಸರಿ ಅನ್ನಿಸಿದರೆ ಮುಂದಿನ ವಾರದಲ್ಲಿ ನೀನು ಇಲ್ಲಿ ಕೆಲಸಕ್ಕೆ ಬರಬಹುದು ಅಂತ ಹೇಳಿದಾಗ ರಮೇಶ್ ನಡುಗುತ್ತಿರುವ ಕೈಗಳಿಂದಲೇ ಆ ಫೈಲನ್ನು ತೆಗೆದುಕೊಳ್ತಾನೆ. ಅವನ ಕಣ್ಣುಗಳಲ್ಲಿ ಕೃತಜ್ಞತೆಯಿಂದ ಕಣ್ಣೀರು ತುಂಬಿತ್ತು. ಅವನು ಭಾವುಕನಾಗಿ ಹೇಳ್ತಾನೆ, ನಿಮ್ಮ ಈ ಉಪಕಾರವನ್ನು ನಾನು ಯಾವತ್ತೂ ಮರೆಯೋದಿಲ್ಲ ಸರ್ ಅಂತ. ವಿಜಯ್ ನಗುತ್ತಾ, ಇದು ನನ್ನ ಉಪಕಾರವಲ್ಲ, ಇದು ನನ್ನ ತಾಯಿಯ ಅಧಿಕಾರ ಅಂತ ಹೇಳಿ ಅವರು ಅಮ್ಮನನ್ನು ನೋಡುತ್ತಾ, ಆ ದಿನ ಈ ತಾಯಿ ನನಗೆ ಸಹಾಯ ಮಾಡಲಿಲ್ಲ ಅಂದಿದ್ರೆ ಈ ದಿನ ನಾನು ಈ ಸ್ಥಿತಿಯಲ್ಲಿ ಇರ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಸುಮಾ ಈಗ ನಿಧಾನವಾಗಿ ಅಡಿಗೆ ಮನೆಗೆ ಹೋಗ್ತಾಳೆ. ಅವಳು ತನ್ನ ಅತ್ತೆಯನ್ನು ನೋಡ್ತಾ ಇದ್ಲು. ಸರೋಜಮ್ಮ ಸೈಲೆಂಟ್ ಆಗಿ ಗ್ಲಾಸುಗಳಲ್ಲಿ ನೀರನ್ನು ತುಂಬಿಸ್ತಾ ಇದ್ರು. ಅವಳಿಗೆ ಮೊದಲ ಬಾರಿಗೆ ಅನ್ನಿಸ್ತಾ ಇತ್ತು, ನಾನು ಎಷ್ಟೊಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ. ವಿಜಯ್ ಹೊರಡಲು ಮುಂದಾಗ್ತಾರೆ. ಅಮ್ಮ, ನನಗೆ ಆಫೀಸಿನಲ್ಲಿ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗಬೇಕು ಅಂದಾಗ ಸರೋಜಮ್ಮ ಹೇಳಿದ್ರು, ಮಗ, ಸ್ವಲ್ಪ ಕಾಫಿ ಆದರೂ ಕುಡಿದು ಹೋಗು. ವಿಜಯ್ ನಗುತ್ತಾ, ಅಮ್ಮ, ಈ ದಿನ ಅಲ್ಲ, ನಿಮ್ಮ ಕೈನ ಕಾಫಿ ಕುಡಿಯಲು ನಾನು ಖಂಡಿತ ಮತ್ತೆ ವಾಪಸ್ ಬರ್ತೀನಿ ಎಂದು ಹೇಳಿ ಅವರು ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾರೆ. ರಮೇಶ್ ಮತ್ತು ಸುಮಾ ಆ ದೃಶ್ಯಗಳನ್ನು ಸೈಲೆಂಟ್ ಆಗಿ ನೋಡ್ತಾ ಹಾಗೆಯೇ ನಿಂತ್ಕೊಂಡಿದ್ರು. ಹೋಗ್ಬೇಕಾದ್ರೆ ವಿಜಯ್ ಒಂದು ಕ್ಷಣ ರಮೇಶ್ನನ್ನು ನೋಡಿ ಹೇಳ್ತಾರೆ, ನಿನ್ನ ಮೇಲೆ ನೀನು ನಂಬಿಕೆ ಇಡು, ಅಷ್ಟು ಮಾತ್ರವಲ್ಲ, ನಿನ್ನ ತಾಯಿಯನ್ನು ಯಾವಾಗಲೂ ಗೌರವಿಸು ಅಂತ ಹೇಳಿ ಅವರು ಅಲ್ಲಿಂದ ಹೊರಟು ಹೋಗ್ತಾರೆ. ಈಗ ಆ ಮನೆಯಲ್ಲಿ ಮತ್ತೆ ಮೌನ ಆವರಿಸಿತ್ತು. ಸುಮಾ ಈಗ ಅತ್ತೆಯ ಮುಂದೆ ಬಂದು ನಿಂತ್ಕೊಂಡಿದ್ಲು. ಅವಳ ಕಣ್ಣುಗಳಿಂದ ನೀರು ಬರ್ತಾ ಇತ್ತು. ಸರೋಜಮ್ಮ ಎಷ್ಟೋ ಆಶ್ಚರ್ಯವಾಗಿ ಅವಳನ್ನೇ ನೋಡ್ತಾ ಇದ್ರು. ಅತ್ತೆ, ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿ ಹೋಯ್ತು ಅಂತ ಅವಳು ಹೇಳ್ತಾ ಇರ್ಬೇಕಾದ್ರೆ ರಮೇಶ್ಗೂ ಕೂಡ ಅನ್ನಿಸ್ತಾ ಇತ್ತು, ಮೊದಲ ಬಾರಿ ನನ್ನ ಹೆಂಡತಿ ನಿಜವಾಗಿಯೂ ಪಶ್ಚಾತ್ತಾಪ ಪಡ್ತಾ ಇದ್ದಾಳೆ ಅಂತ. ಸುಮಾ ಕಣ್ಣಿಂದ ಕಣ್ಣೀರು ಬರ್ತಾನೇ ಇತ್ತು. ಅವಳಿಗೆ ತನ್ನ ಅತ್ತೆಯನ್ನು ನೋಡಲು ಸಹ ಧೈರ್ಯ ಸಾಕಾಗಲಿಲ್ಲ. ಮನಸ್ಸಿನಲ್ಲಿ ಪದೇ ಪದೇ ಅದೇ ದೃಶ್ಯಗಳು.
ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್, ಅಷ್ಟು ದೊಡ್ಡ ಕೋಟೀಶ್ವರ, ಅಂತಹ ವ್ಯಕ್ತಿ ಈಕೆಯ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ದು ಮತ್ತು ಆಕೆಯನ್ನು ಅಮ್ಮ ಎಂದು ಎಷ್ಟೋ ಪ್ರೀತಿ ಗೌರವದಿಂದ ಕರೆದಿದ್ದು. ಆ ಕ್ಷಣದಲ್ಲೇ ಅವಳಿಗೆ ಅರ್ಥವಾಗಿತ್ತು ಈಕೆ ಎಷ್ಟೊಂದು ಮಹಾನ್ ವ್ಯಕ್ತಿ ಅಂತ. ಸುಮಾ ಅಳುತ್ತಾ ತನ್ನ ಅತ್ತೆಯ ಕಾಲಿಗೆ ಬಿದ್ದಾಗ ರಮೇಶ್ ಶಾಕ್ ಆಗಿ ನೋಡ್ತಾ ಇದ್ದ. ಸುಮಾ ಅಳ್ತಾನೆ, ಅತ್ತೆ, ನಾನು ನಿಮ್ಮನ್ನು ಯಾವತ್ತೂ ಅರ್ಥ ಮಾಡಿಕೊಳ್ಳಲಿಲ್ಲ. ನಾನು ಪ್ರತಿದಿನ ನಿಮಗೆ ಅವಮಾನ ಮಾಡ್ತಾನೆ ಇದ್ದೆ. ನೀವು ಬಡವರು, ಅನಕ್ಷರಸ್ಥೆ ಅಂತ ತಿಳಿದುಕೊಂಡಿದ್ದೆ. ಆದರೆ ಈ ದಿನ ನನಗೆ ಅರ್ಥವಾಯಿತು, ನಿಜವಾಗಿಯೂ ಅನಕ್ಷರಸ್ಥರು ಯಾರು ಅಂತ. ನೀವು ಒಬ್ಬ ಮನುಷ್ಯನ ಜೀವನವನ್ನೇ ಬದಲಾಯಿಸಿಬಿಟ್ರಿ. ಆದರೆ ನಾನು ನಿಮಗೆ ಪ್ರತಿದಿನ ಅವಮಾನ ಮಾಡ್ತಾ ಇದ್ದೆ. ಸರೋಜಮ್ಮ ಕೆಲ ಸಮಯ ಸೈಲೆಂಟ್ ಆಗಿದ್ರು. ಆಕೆ ನಿಧಾನವಾಗಿ ಸುಮಾಲ ತಲೆಯ ಮೇಲೆ ಕೈಯಿಟ್ಟು, ಮಗಳೇ ಎದ್ದೇಳು, ನೀನು ಅಳಬೇಡ ಅಂತ ಹೇಳ್ತಾ ಇದ್ರು. ಇಲ್ಲ, ನಾನು ನಿಮಗೆ ತುಂಬ ದುಃಖ ಕೊಟ್ಟುಬಿಟ್ಟೆ, ನನಗೆ ಇದೇ ಸರಿಯಾದ ಶಿಕ್ಷೆ ಅಂತ ಅವಳು ಇನ್ನೂ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಎಷ್ಟೊಂದು ಬಾರಿ ಸುಮಾ ತನ್ನ ಅಮ್ಮನನ್ನು ಅವಮಾನ ಮಾಡುವುದನ್ನು ಅವನು ನೋಡ್ತಾನೆ ಇದ್ದ. ಆದರೆ ಯಾವತ್ತೂ ಅವನು ಏನೂ ಮಾತನಾಡಲಿಲ್ಲ. ರಮೇಶ್ ಅಂದುಕೊಳ್ತಾ ಇದ್ದ, ಸುಮ್ಮನೆ ಇದ್ರೆ ಎಲ್ಲವೂ ತಾನಾಗಿಯೇ ಸರಿ ಹೋಗುತ್ತೆ ಅಂತ. ಆದರೆ ಈ ದಿನ ಅವನಿಗೆ ಅರ್ಥವಾಗಿತ್ತು, ನನ್ನ ಆ ಮೌನ ಎಷ್ಟೊಂದು ದೊಡ್ಡ ತಪ್ಪು ಅಂತ. ಅವನು ನಿಧಾನವಾಗಿ ತನ್ನ ಅಮ್ಮನ ಬಳಿ ಬಂದು, ಅಮ್ಮ, ತಪ್ಪು ಕೇವಲ ಸುಮಾದು ಮಾತ್ರವಲ್ಲ, ನನ್ನದು ಕೂಡ ಅಂತ ಹೇಳ್ತಾನೆ. ಸರೋಜಮ್ಮ ಮಗನನ್ನೇ ನೋಡ್ತಾರೆ. ರಮೇಶ್ ಕಣ್ಣುಗಳಲ್ಲಿ ಪಶ್ಚಾತ್ತಾಪ ಎದ್ದು ಕಾಣಿಸ್ತಾ ಇತ್ತು. ಅಮ್ಮ, ಸುಮಾ ನಿಮ್ಮನ್ನು ಯಾವಾಗಲೂ ಏನಾದರೂ ಹೇಳಬೇಕಾದ್ರೆ ನಾನು ಅದನ್ನು ತಡೆಯಬೇಕಾಗಿತ್ತು. ನಾನು ನಿಮಗಾಗಿ ನಿಂತುಕೊಳ್ಳಬೇಕಾಗಿತ್ತು. ಆದರೆ ನಾನು ಪ್ರತಿ ಬಾರಿಯೂ ಸುಮ್ಮನೆ ಇರ್ತಾ ಇದ್ದೆ. ಯಾಕಂದರೆ ನನಗನ್ನಿಸ್ತಾ ಇತ್ತು, ನಾನು ಮಧ್ಯದಲ್ಲಿ ಮಾತನಾಡುವುದರಿಂದ ಮನೆಯಲ್ಲಿ ಗಲಾಟೆ ದೊಡ್ಡದಾಗಬಹುದು ಅಂತ. ಆದರೆ ನನಗೆ ಈ ದಿನ ಅರ್ಥವಾಯಿತು, ನನ್ನ ಮೌನ ಕೂಡ ನಿಮ್ಮನ್ನು ಅವಮಾನ ಮಾಡಿದ ಹಾಗೆ ಆಗ್ತಿತ್ತು ಅಂತ. ಸರೋಜಮ್ಮ ಇಬ್ಬರನ್ನು ನೋಡಿ, ಮಗಳೇ, ತಪ್ಪು ಮನುಷ್ಯನಿಂದಾನೇ ಆಗೋದು. ಆದರೆ ಯಾರು ತಮ್ಮ ತಪ್ಪನ್ನು ತಾವೇ ತಿದ್ದಿಕೊಳ್ತಾರೋ, ತಮ್ಮ ತಪ್ಪನ್ನು ತಿದ್ದಿಕೊಂಡು ಕ್ಷಮಾಪಣೆ ಕೇಳ್ತಾರೋ ಅವರೇ ನಿಜವಾಗಿಯೂ ದೊಡ್ಡವರು. ಆಗ ಸುಮಾ ಕೇಳ್ತಾ ಇದ್ಲು, ಅತ್ತೆ, ನಾನು ಪ್ರತಿದಿನ ನಿಮ್ಮನ್ನು ಅವಮಾನ ಮಾಡ್ತಾ ಇದ್ದೆ. ಆದರೆ ನೀವು ಯಾಕೆ ಯಾವಾಗಲೂ ನನಗೆ ಏನೂ ಹೇಳ್ತಾನೆ ಇರಲಿಲ್ಲ ಅಂತ. ಸರೋಜಮ್ಮ ಮುಗುಳ್ನಕ್ಕು, ಯಾಕೆಂದರೆ ಉತ್ತರ ಕೊಡುವುದರಿಂದ ಸಂಬಂಧಗಳು ಮುರಿದು ಹೋಗ್ತವೆ, ಸುಮ್ಮನೆ ಇರುವುದರಿಂದ ಎಷ್ಟೋ ಸಂಬಂಧಗಳು ಉಳಿತವೆ ಅಂತ. ಆಕೆಯ ಮಾತುಗಳನ್ನು ಕೇಳಿ ಸುಮಾ ಇನ್ನೂ ಜೋರಾಗಿ ಅಳಲು ಶುರು ಮಾಡ್ತಾಳೆ. ಅವಳಿಗೆ ಅರ್ಥವಾಗಲಿಲ್ಲ ಈಕೆಯ ವ್ಯಕ್ತಿತ್ವ, ಈಕೆಯ ಮನಸ್ಥಿತಿ ಎಷ್ಟೊಂದು ದೊಡ್ಡದು ಅಂತ. ಇಂತಹ ವ್ಯಕ್ತಿಯನ್ನು ನಾನು ಎಷ್ಟೊಂದು ಮಾತುಗಳನ್ನು ಹೇಳಿಬಿಟ್ಟೆ ಅಂತ ಅವಳು ದುಃಖ ಪಡ್ತಾ ಇದ್ಲು. ಸರೋಜಮ್ಮ ಹೇಳ್ತಾರೆ, ನೀನು ನನ್ನನ್ನು ಅನಕ್ಷರಸ್ಥೆ, ಹಳ್ಳಿಯವಳು ಅಂತ ಹೇಳ್ತಾ ಇದ್ದೆ. ಆದರೆ ನಿನ್ನ ಯಾವ ಮಾತುಗಳಿಂದಲೂ ನನಗೆ ಬೇಸರ ಆಗಲಿಲ್ಲ ಅಂತ ಹೇಳಿದಾಗ ಆಕೆಯನ್ನು ನೋಡಿ ಯಾಕೆ ಅಂತ ಕೇಳ್ತಾಳೆ ಸುಮಾ. ಸರೋಜಮ್ಮ ತುಂಬ ಸಂತೋಷವಾಗಿ ಹೇಳಿದ್ರು, ಯಾಕಂದರೆ ನನಗೆ ಚೆನ್ನಾಗಿ ಗೊತ್ತಿತ್ತು, ಒಂದಲ್ಲದೆ ಒಂದು ದಿನ ನಿನಗೆ ಸತ್ಯ ಗೊತ್ತಾಗುತ್ತೆ ಅಂತ. ಇಷ್ಟು ಸಮಯ ಸುಮ್ಮನೆ ನಿಂತಿದ್ದ ರಮೇಶ್ ಮುಂದೆ ಬಂದು ತಾಯಿಯ ಕೈಯನ್ನು ಹಿಡಿದುಕೊಂಡ. ಅವನು ಅಳುತ್ತಾ, ಅಮ್ಮ, ನೀವು ಜೀವನವೆಲ್ಲ ಇನ್ನೊಬ್ಬರಿಗಾಗಿಯೇ ಎಲ್ಲವನ್ನೂ ಮಾಡಿದ್ರಿ. ಆದರೆ ನಾವುಗಳೇ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಅಂತ ಹೇಳ್ತಾನೆ. ಸರೋಜಮ್ಮ ತುಂಬ ಶಾಂತವಾಗಿ, ಮಗ, ತಂದೆ ತಾಯಿ ತನ್ನ ಮಕ್ಕಳಿಗೆ ಮಾಡಿದ್ದನ್ನು ಯಾವತ್ತೂ ಲೆಕ್ಕ ಹಾಕೋದಿಲ್ಲ. ಅವರು ರಮೇಶ್ ಮತ್ತು ಸುಮಾ ಇಬ್ಬರನ್ನು ನೋಡಿ ಹೇಳ್ತಾರೆ, ಒಂದು ಮಾತು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಯಾವ ಮನೆಯಲ್ಲಿ ವಯಸ್ಸಾದ ವ್ಯಕ್ತಿಯನ್ನು ಭಾರ ಅಂತ ಅಂದುಕೊಳ್ತಾರೋ ಆ ಮನೆಯ ಸಂತೋಷ ನೆಮ್ಮದಿ ನಿಧಾನವಾಗಿ ಹೊರಟು ಹೋಗುತ್ತೆ ಅಂತ. ಸುಮಾ ಹೇಳಿದ್ಲು, ಅತ್ತೆ, ಇನ್ನು ಮುಂದೆ ನಾನು ಯಾವತ್ತೂ ನಿಮಗೆ ದುಃಖ ಕೊಡೋದಿಲ್ಲ, ನಾನು ನಿಮಗೆ ಗೌರವ ಕೊಡ್ತೀವಿ. ಸರೋಜಮ್ಮ ಹೇಳ್ತಾರೆ, ಒಂದು ಮಾತು ಚೆನ್ನಾಗಿ ನೆನ್ಪಿಡಿ, ಸಂಬಂಧಗಳು ಗೌರವದಿಂದ ನಡೆಯುತ್ತವೆ, ಅಹಂಕಾರದಿಂದ ಅಲ್ಲ. ಆಗ ರಮೇಶ್ ಕೂಡ ಹೇಳ್ತಾನೆ, ಅಮ್ಮ, ಈ ಮನೆಯಲ್ಲಿ ಇನ್ನು ಮುಂದೆ ಯಾವತ್ತೂ ನಿನಗೆ ಅವಮಾನವಾಗೋದಿಲ್ಲ ಅಂತ. ಅವನ ಮಾತುಗಳಲ್ಲಿ ಸತ್ಯವಿತ್ತು. ಆ ದಿನದಿಂದ ಆ ಮನೆಯ ವಾತಾವರಣ ಸಂಪೂರ್ಣವಾಗಿ ಬದಲಾಗಿ ಬಿಡ್ತು. ಈಗ ಅಲ್ಲಿ ಸಂತೋಷ, ನೆಮ್ಮದಿ ಮತ್ತು ಗೌರವ ನೆಲೆಸಿತ್ತು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.